ಗಾಯ್ಸ್ ಇವಾಗ ಜಿಮ್ಗೆ ಹೋಗ್ತಾ ಇದ್ದೀವಿ. ಜಿಮ್ಗೆ ಹೋಗಿ ವರ್ಕೌಟ್ ಯಾವ್ಯಾವ ಮಾಡ್ತೀನಿ ಅಂತ ಇವತ್ತು ನೀಟಾಗಿ ತೋರಿಸ್ತೀನಿ. ಇವಾಗ ಆಲ್ರೆಡಿ ಒಂದು ವೀಡಿಯೋ ಎಡಿಟ್ ಮಾಡಿ ಬೆಳಗ್ಗೆ ಎದ್ದು ನೀಟಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀನಿ, ಮೇಂಟೈನ್ ಮಾಡ್ತೀನಿ. ಇವತ್ತು ನಾವು ವರ್ಕೌಟ್ ಮಾಡಿದ್ದು ಯಾವ ವರ್ಕೌಟಪ್ಪ ಅಂದರೆ ನಾವು ಶೋಲ್ಡರ್ಸು ಮತ್ತು ಆ್ಯಪ್ಸಿಗೆ ವರ್ಕೌಟ್ ಮಾಡಿದ್ವಿ. ಇವಾಗ ಮನೆ ಹೋಗೋದೇ ಚಾಲೆಂಜು, ಸ್ವಲ್ಪ ಸುಸ್ತಾಗ್ತದೆ. ಮನೆಗೆ ಮೊಟ್ಟೆ ತಂದು ಕೊಟ್ಟೆ. ಗೈಸ್, ನೀವೇನಾದರೂ ಮೊಟ್ಟೆ ಬೇಯಿಸ್ತಿದ್ರೆ ಅದು ಸಿಪ್ಪೆ ನೀಟಾಗಿ ಬಿಡ್ಕೊಂತ ಇಲ್ಲ ಅಂದಾಗ ಏನು ಮಾಡಿರಿ ಅಂದರೆ, ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನು ಹಾಕ್ಬಿಡ್ರಿ ನೀರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ರಿ. ಆವಾಗ ನೀಟಾಗಿ ಸಿಪ್ಪೆ ಬಿಡಿಸ್ಕೊಳುತ್ತೆ, ನೀಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮೊಟ್ಟೆ. ಮಾನುಷ್ ಬಂದವನೇ, ನಾವು ನೆನ್ನೆ ರೆಸಿಪಿ ಇಸ್ಕೊಂಡಿಲ್ಲ, ಅದನ್ನ ಇಸ್ಕೊಂಬರೋಕ್ಕೆ ಅಂತ ಇವಾಗ ಕಾಲೇಜ್ ಹತ್ರ ಹೋಗ್ತಾಯಿದ್ದೀವಿ. ನಾನು ಈ ಥರ ರೆಡಿ ಆಗಿದ್ದೀನಿ ನೋಡ್ರಿ. ನಾನು ಏನೂ ರೆಡಿನೇ ಆಗಿಲ್ಲ. ನಾನು ಟೀ ಶರ್ಟಲ್ಲೇ ಏನು ಜಿಮ್ಮಲ್ಲಿ ಟೀ ಶರ್ಟ್ ಹಾಕೊಂಡಿದ್ನೋ ಅದೇ ಟೀ ಶರ್ಟಲ್ಲೇ ಆಮೇಲೆ ನೆಟ್ ಪ್ಯಾಂಟಲ್ಲೇ ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಥರ ಯಾರ್ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ರೆಸ್ಪೆಕ್ಟ್ ಯಾವುದೇ ಥರ ಕೊಡ್ತಾರೆ ಅಂತ ನಡ್ರಿ ಹೋಗೋಣ. ಗೈಸ್, ನೆಟ್ ಪ್ಯಾಂಟು ಮತ್ತು ಟೀ ಶರ್ಟಲ್ಲಿ ಕಾಲೇಜ್ಗೆ ಎಂಟ್ರಿ. ಯಾವನಾದರೂ ನೆಟ್ ಪ್ಯಾಂಟು ಮತ್ತು ಟೀ ಶರ್ಟಲ್ಲಿ ಕಾಲೇಜ್ಗೆ ಹೋಗ್ತಾನೆ. ನಾನು ಹೋಗ್ತೀನಿ. ಶನಿವಾರದಿಂದ ಕಾಲೇಜ್ ಶುರು. ನಾನು ಮತ್ತು ಮನುಷ್ಯ ಹೋಗ್ತಾಯಿದ್ದೀವಿ. ಗೈಸ್, ಇವಾಗ ಒಬ್ಬನೇ ನಿಂತಿದ್ದೀನಿ. ಸಖತ್ತು ತಲೆಯಲ್ಲಿ ಯೋಚನೆ ಬರ್ತೈತೆ, ಮುಂದೆ ಫ್ಯೂಚರ್ ಏನಾಗುತ್ತೋ, ನಾನು ಓದ್ತಾ ಇರೋ ಕಾಲೇಜಲ್ಲಿ ನನಗೆ ಯಾವ ಥರ ಮುಂದೆ ಫ್ಯೂಚರಲ್ಲಿ ಏನೇನು ಸಿಗುತ್ತೆ ಅಂತ ಅನ್ನಿಸ್ತೈತೆ. ಒಂದಲ್ಲ ಒಂದಿನ ಗೈಸ್ ಈ ಕಾಲೇಜಿಗೆ ಬಂದು ಯಾವ ಥರ ಬರಬೇಕು ಅಂದರೆ, ಹಳೆ ವಿದ್ಯಾರ್ಥಿಯಾಗಿ ಬಂದು ಈ ಕಾಲೇಜಲ್ಲಿ ನಾನು ನಿಂತ್ಕೊಂಡು ಭಾಷಣ ಮಾಡ್ಬೇಕು ಗೈಸ್. ಒಂದಷ್ಟು ನಾನು ಸ್ನಾನ ನಾನು ಹೇಳೋದು ನಾಚಿಕೆ ಆಗ್ಬೋದು ಎಲ್ಲರಿಗೂ. ನಾನು ಆಲ್ಮೋಸ್ಟಲ್ಲೂ ನಾನು ಸ್ನಾನ ಮಾಡ್ಬೇಕಾದ್ರೆ ನಾನು ಭಾಷಣ ಮಾತಾಡ್ತಿರ್ತೀನಿ. ನಾನು ಏನೇನು ಮನಸ್ಸಲ್ಲಿತ್ತೋ ಭಾಷಣಗಳು ಏನೇನು ಮಾತಾಡಬೇಕು ಅಂದ್ಕೊಂಡಿರ್ತೀನೋ ಅದನ್ನೆಲ್ಲ ನಾನು ಸ್ನಾನ ಮಾಡ್ಬೇಕಾದ್ರೆ ಮಾತಾಡೋದು. ಆವಾಗ ಪ್ರಾಕ್ಟೀಸ್ ಮಾಡ್ಕೊತಿರ್ತೀನಿ ಸ್ನಾನ ಮಾಡ್ಬೇಕಾರೆ. ಅದೇ ನೀವು ಯಾವ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬೇಜಾರೇನಿಲ್ಲ. ಕೆಟ್ಟದಾಗಿ ಕಮೆಂಟ್ ಮಾಡಿ ಅಂತ ನಾನೇನು ಹೇಳಲ್ಲ. ನಿಮ್ಮಿಷ್ಟ, ಯಾವ ಥರ ಕಮೆಂಟ್ ಮಾಡೋರು ಓಕೆನೇ. ಮತ್ತೆ ಸಿಗೋಣ. ಇವಾಗ ಎಲ್ಲಿಗೆ ಹೋಗ್ಬೇಕಾಚೆ ಹೋಗೋಣ. ಹೋಗ್ತಿದೆ, ಏನೋ ಮರ ಬಿದ್ದೈತೆ ಅಂತ ಮರ ಕಟ್ ಮಾಡ್ತಾವ್ರೆ. ಮರ ಕಟ್ ಮಾಡಿ ಇದ್ದಾರೆ. ಸಾಂಗ್ಗಳು ಗಾಡಿದು ಹೋಗೋಣ ನಡ್ರಿ. ಸಂಜೆ ಒಂದು ಅಂಗಡಿ ಪ್ರಮೋಷನ್ ಇತ್ತು, ಅದನ್ನು ಪ್ರಮೋಷನ್ ವೀಡಿಯೋ ಮಾಡ್ಕೊಂಬರೋಕ್ಕೆ ಅಂತ ಹೋದೆ. ವೀಡಿಯೋ ಮಾಡ್ಕೊಂಬಂದೆ. 2 ಕಂಟೆಂಟ್ ಶೂಟ್ ಇತ್ತು, ಅವೆರಡನ್ನು ಮುಗಿಸ್ಕೊಂಡ್ಬಿಟ್ಟು ಇವಾಗ ಸೀದಾ ಮಂತ ಹೋಗ್ತಾ ಇದ್ದೀನಿ. ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿದೆ. ಆಯ್ತು, ಇವಾಗ ಮತ್ತೆ ದೇಣ್ಣನ ಅಂಗಡಿಗೆ ಬಂದಲ್ಲ, ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಬರ್ತಿರುತ್ತೆ. ಅವ್ರು ನೋಡಿದರೆ ಒಂದು ಸ್ವಲ್ಪ ಮಾತಾಡ್ಸೋದ್ರಲ್ಲಿ ಬಿಸಿ ಇದ್ದಾರೆ. ಅದಕ್ಕೆ ಅಂತಲೇ ಕಾಯನ ಒಂದು ಸ್ವಲ್ಪ ಮಾತಾಡ್ಸೋಣ ಹೋಗೋಣ. ಅವರು ಇದನ್ನು ಮಾಡ್ತಾರೆ, ಬ್ಲ್ಯಾಕ್ ಕಾಫಿ ಮಾಡ್ಕೊಡ್ತೀನಿ ಅಂದರು. ಆದರೆ ಏನು ಮಾಡ್ತೀರಾ, ಅವ್ರ ಹತ್ರ ಕಾಫಿ ಪುಡಿ ಇಲ್ಲ, ಖಾಲಿ ಆಗೈತೆ. ಕಾಫಿ ಪುಡಿ ಖಾಲಿ ಆಗಿಬಿಟ್ಟೈತೆ. ಅದನ್ನು ತರಕ್ಕೆ ಕಳಿಸಿದ್ದೀವಿ. ಆದರೆ ನಾವು ಕಾಫಿ ಪುಡಿ ಬೇಡ, ವೆರೈಟಿಯಾಗಿ ಟೀ ಪುಡಿಲಿ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಯೋದು. ಒಂದು ಸ್ವಲ್ಪ ಅದಕ್ಕೆ ಬೆಲ್ಲ ಮಿಕ್ಸ್ ಆಗಿರುತ್ತೆ. ಅದನ್ನು ಇವಾಗ ಮಾಡಿಸ್ಕೊಂಡು ಕುಡಿತಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ಟೇಸ್ಟು ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ಹಾಕಿದ್ದಾರೆ, ರೆಡಿ ಮಾಡ್ತಾಯಿದ್ದಾರೆ. ರೆಡಿ ಅಲ್ಲೇ ಇವಾಗ ನೀರಿಟ್ಟಿದ್ದಾರೆ. ಇದಕ್ಕೆ ಟೀ ಪೌಡ್ರ್ ಹಾಕ್ತಾಯಿದ್ದಾರೆ. ಈಗ ಮಿಲ್ಕ್ಲೆಸ್ ಟೀ ಕೇಳಿದ್ದೀನಿ ನಾನು. ಅದನ್ನು ಇವಾಗ ರೆಡಿ ಮಾಡ್ತಾಯಿದ್ದಾರೆ. ರೆಡಿ ಆಗೋಯ್ತಲ್ಲೇ, ಇನ್ನೇನು ಕೆಲವು ಕ್ಷಣಗಳಲ್ಲಿ ರೆಡಿ ಆಗೋ ಸೂಚನೆ ಇದೆ. ಈಗ ನಾನು ಕುಡಿಯೋದನ್ನ ವಿಡಿಯೋ ಮಾಡ್ತೀನಿ, ಹೆಂಗಿರುತ್ತೆ ಟೇಸ್ಟ್ ಅಂತ ವಿಡಿಯೋ ಮಾಡ್ತೀನಿ. ಇಲ್ಲಿ ಸಿಗಲ್ಲ ನಿಮ್ಮ ಕಡೆ ಇಲ್ಲ, ನಮ್ಮ ಕಡೆ ಗಾಣಗಳಿದ್ದಾವೆ. ಈಗ ಈ ಕಾಫಿ ಕುಡಿದು ಟೇಸ್ಟ್ ಹೆಂಗೈತೆ ಅಂತ ಹೇಳೋಣ. ಈ ಕಾಫಿ ಅಲ್ಲ, ಟೀ. ಈ ಟೀ ಕುಡಿದು ಹೆಂಗೆ ಟೇಸ್ಟ್ ಅಂತ ಹೇಳೋಣ. ಇದಕ್ಕೆ ಹಾಲು ಹಾಕ್ಸಿಲ್ಲ, ಏನೂ ಹಾಕ್ಸಿಲ್ಲ. ಇವಾಗ ಈ ಟೀನ ಕುಡಿದು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ಸುತ್ತೋಗ್ತೈತೆ, ಬೆಟ್ಟು ಉರಿತೈತೆ. ಹೇಳ್ತೀನಿ. ಇವಾಗ ನೋಡೋಣ, ಕುಡಿಯೋಣ. ಹಾಲು ಹಾಕ್ಸಿಲ್ಲ. ನಾ ಮಾಮೂಲಿ ಬ್ಲ್ಯಾಕ್ ಕಾಫಿ ಕುಡಿತೀನಿ ಡೈಲಿ ಬೆಳಗ್ಗೆ ಹೊತ್ತು. ಇದು ಬ್ಲ್ಯಾಕ್ ಟೀ ಅಂತ. ಯಾವ ಥರ ಇರುತ್ತೆ ಟೇಸ್ಟ್ ನೋಡೋಣ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಆಗಿರುತ್ತೆ, ಯಾಕೆಂದರೆ ಟೀ ಪುಡಿಗೆ ಬೆಲ್ಲ ಮಿಕ್ಸ್ ಆಗಿತ್ತು ಅದು ಅವ್ರ ಹತ್ರ. ಅದಕ್ಕೆ
ಗೈಸ್ ಟೇಸ್ಟ್ ಇಸ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವಲೆಸ್. ಮಾತ್ರ ಈ ಹುಡುಗ ನೋಡಿದ್ರೆ ನಾನೇ ಏನೋ ಮಾಡ್ತಾ ಇದ್ದೀನಿ, ಏನೋ ನೋಡ್ತಾವನೆ ಏನು ಮಾಡೋಣ. ನಾನು ಇವಾಗ ಕಂಟೆಂಟ್ ಮಾಡ್ತಾ ಇದ್ದೀನಿ. ಇರಲಿ, ಯಾರೇ ಏನೇನು ನೋಡ್ತಾ ಇದ್ರು ನಾವು ಹೆದರ್ಕೋಬಾರ್ದು. ಸೀದಾ ನಮ್ಮದಾಯ್ತು, ನಮ್ಮ ಕಂಟೆಂಟ್ ಆಯಿತು ಅಂತ ಮಾಡ್ತಾ ಇರಬೇಕು. ಇದು ಸೂಪರ್ ಐ ಟೇಸ್ಟ್ ಮಾತ್ರ. ಹಾಲೇ ಹಾಕಿಲ್ಲ ಆದರೂ ಸಖತ್ತಾಗೈತೆ. ಯಾಕೆಂದರೆ ನಮ್ಮ ಡಪಮೀನ್ ಹಿಟ್ ಮಾಡ್ತೈತೆ. ಯಾಕೆಂದರೆ ಇದರಲ್ಲಿ ಬೆಲ್ಲ ಐತೆ, ಅದಕ್ಕೋಸ್ಕರ ಡಪಮೀನ್ ಹಿಟ್ ಮಾಡ್ತೈತೆ. ಗೈಸ್ ನನಗೆ ಇಲ್ಲಿ ತನಕ ಈ ಆ್ಯಂಗಲ್ ಹಿಡ್ಕೊಂಡು ರೂಢಿ ಆಗಿಬಿಟ್ಟಿತ್ತು. ಇವಾಗ ಈ ಆ್ಯಂಗಲಲ್ಲಿ ಶುರು ಮಾಡಿದ್ದೀನಿ. ನೆನ್ನೆ ವೀಡಿಯೋದಲ್ಲಿ ಪೂರ್ತಿ ಈ ಆ್ಯಂಗಲಲ್ಲೇ ಮಾಡಿದ್ದೆ. ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡ್ತೀವಲ್ಲ ಇದರಲ್ಲೇ ಮಾಡಿದ್ದೆ. ಇವಾಗ ಈ ಆ್ಯಂಗಲಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಕಲಿತಾ ಇರೋದು. ನಮಗೆ ಒಂದು ಸ್ವಲ್ಪ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಕೊಡ್ಬೇಕು. ಟೀ ಕುಡಿತಿದ್ದೀನಿ ಮಾತ್ರ ಸಕ್ಕತ್ತಾಗಿ ಟೇಸ್ಟ್ ಮಾತ್ರ ಟೀದು ಸಿಗೋಣ. ಕಂಟೆಂಟ್ ಗೈಸ್, ನಂಗೆ ಕಂಟೆಂಟ್ ಮಾಡ್ಬೇಕಾದ್ರೆ ಹುಡುಗ ಸಿಗ್ತ. ಈ ಹುಡುಗನ ಇವಾಗ ಏನು ಓದ್ತಾ ಇದ್ದಾನೆ ಎಲ್ಲ ಕೇಳೋಣ. ಏನು ಓದ್ತಿದ್ದೀನಿ? 8ನೇ ಕ್ಲಾಸು. ಯಾವ ಕಾಲೇಜ್, ಯಾವ ಸ್ಕೂಲು? ಬಸವೇಶ್ವರ ಸ್ಕೂಲು. ಗೈಸ್ ನೋಡೋಕೆ ಮಾತ್ರ ಚಿಕ್ಕ ಹುಡುಗನ ಥರ ಇದ್ದಾನೆ. 8ನೇ ಕ್ಲಾಸು ನೋಡ್ರಿ. ಚಿಕ್ಕ ಹುಡುಗನ ಥರ ಕಾಣ. ನಿಮ್ಮ ಫ್ರೆಂಡ್ಗೆ ಟ್ಯಾಗ್ ಮಾಡಿರಿ. ಕಾಫಿ ಇಸ್ ಕಂಪ್ಲೀಟೆಡ್. ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾನು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರು, ಅದಕ್ಕೆ ಡಪಮೀನ್ ಹಿಟ್ ಮಾಡ್ತೈತೆ. ಇದನ್ನು ರೇಟಿಂಗ್ ಮಾಡಲ್ಲ. ಇನ್ನೊಂದು ದಿನ ರಾ ಟೀ ಪುಡಿ ಕೊಟ್ಟು ಫುಲ್ಲು ನೀರಲ್ಲೇ ಮಾಡಬೇಕು, ನೀರಲ್ಲೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಒಂದು ವೀಡಿಯೋ ಮಾಡೋಕ್ಕನ. ಗೈಸ್, ಈ ಕಾಫಿನ ಸ್ಪಾನ್ಸರ್ ಮಾಡಿರೋದು ನಮ್ಮ ಸುಜಯಣ್ಣ. ಸುಜಯಣ್ಣ ನೀನು. ಹ್ಞೂ ಗೈಸ್, ನಮ್ಮ ಶಿವಲಿಂಗೇಶ್ವರ ಬೇಕ್ರಿಲಿ ಕೇಕ್ಗಳನ್ನ ಹೋಮ್ ಡೆಲಿವರಿ ಕೂಡ ಮಾಡಿಕೊಡ್ತಾರೆ. ಈಗ ಬೇಕ್ರಿ ಡೆಲಿವರಿ ಮುಗಿಸ್ಕೊಟ್ಬಿಟ್ಟು ಇವಾಗ ಮತ್ತೆ ಬೇಕ್ರಿ ಹೋಗ್ತಾ ಇದ್ದೀನಿ. ಬೇಕ್ರಿಯಿಂದ ಡೆಲಿವರಿ ಕೊಟ್ಬಂದೆ. ಮತ್ತೆ ಬೇಕ್ರಿ ಹೋಗ್ತಾ ಇದ್ದೀನಿ. ನೋಡೋಣ ಬೇಕ್ರಿ ಏನಾಗುತ್ತೆ. ಇವಾಗ ಮತ್ತೆ ಮನೆಗೆ ಹೋಗಿ ಎಡಿಟಿಂಗ್ ಕೆಲಸ ಶುರು ಮಾಡಿ ಮನೆ ಕಾಣೋದು. ಹಾಂ ಗಾಯ್ಸ್, ಇವತ್ತಿನ ಬ್ಲಾಗ್ ಮನೆ ಕಾಣ್ತೀನಿ. ನಾನು ಹೋಗಿ ಎಡಿಟಿಂಗ್ ಕೆಲಸ ಆಯ್ತದೆ. ನಾನು ಎಡಿಟಿಂಗ್ ಕೆಲಸ ಎಲ್ಲ ಒಂದೇ ಫೋನಲ್ಲಿ ಮಾಡೋದ್ರಿಂದ ಇವತ್ತಿನ ಕೆಲಸ ಪೂರ್ತಿ ಮುಗಿಸ್ಬಿಡೋಣ. ಅದಾದಮೇಲೆ ಏನಪ್ಪ ವಿಚಾರ ಅಂದರೆ, ನನಗೆ ಇನ್ನೂ ನೀಟಾಗಿ ಯೂಟ್ಯೂಬ್ ಆ್ಯಂಗಲಲ್ಲಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ. ಕ್ಷಮಿಸ್ಬಿಡ್ರಿ. ಸ್ವಲ್ಪ ಹೊಟ್ಟೆ ಹಾಕೊಂಡು ವೀಡಿಯೋ ನೋಡಿರಿ. ಅದಾದಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಮೋಟಿವೇಶನ್ ಗೈಸ್. ಇದ್ರದ್ದು ರೆಸಿಪಿ ಯಾರಿಗಾದ್ರು ಬೇಕು ಅಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿರಿ. ನಾಳೆ ವೀಡಿಯೋದಲ್ಲಿ ಇಲ್ಲ ನಾಡಿದ್ದು ವೀಡಿಯೋದಲ್ಲಿ